ಬ್ರೋ, ಕಡಿಮೆ ಖರ್ಚಲ್ಲಿ ಮನೆ ಕಟ್ಟೋದಕ್ಕೆ ಏನ್ ಮಾಡ್ಬೇಕು? ಕಡಿಮೆ ಖರ್ಚಲ್ಲಿ ಮನೆ ಕಟ್ಟಬೇಕಾದ್ರೆ ನಾವು ಕೆಲವು ಹಳೆಯ ನಿರ್ಮಾಣದ ಅಭ್ಯಾಸಗಳನ್ನು ಬದಲಾಯಿಸಿಕೊಳ್ಬೇಕು. ಸಿಮೆಂಟ್ 43-53 ಗ್ರೇಡ್ ನ ಬದಲು 33 ಗ್ರೇಡ್ ಕೂಡ ಸಾಕಾಗ್ತದೆ. ತುಂಬಾ ಕೆಲಸಗಳಿಗೆ 43-53 ಗ್ರೇಡ್ ನ ಅವಶ್ಯಕತೆ ಇಲ್ಲ. ಲಿಂಟಲ್, ಟ್ರೂ ಲಿಂಟಲ್ ಬದಲು ಕಟ್ ಲಿಂಟಲ್ ಹಾಕುವಂತದ್ದು. ಹಳೆಯ ಅಭ್ಯಾಸಗಳಲ್ಲಿ ಪಿಲ್ಲರ್ ಬೀಮ್ ಇಲ್ಲದೆ ಇರುವಂತ ಕಾರಣಕ್ಕೆ ಟ್ರೂ ಲಿಂಟಲ್ ನ ಅವಶ್ಯಕತೆ ಇತ್ತು, ಈಗ ಅದರ ಅವಶ್ಯಕತೆ ಇಲ್ಲ. ಮರಗಳ ವಿಚಾರಕ್ಕೆ ಬಂದ್ರೆ ಟೀಕ್ ವುಡ್, ಜಾಕ್ ವುಡ್, ತೇಗ ಅಥವಾ ಹಲಸು, ಹೆಬ್ಬಲಸು ಉಪಯೋಗ ಮಾಡೋ ಬದಲು ಇಂಜಿನಿಯರ್ ವುಡ್ ನ ಬಳಕೆಯನ್ನು ಮಾಡಬಹುದು. ಹಿಂದೆ ಯಥೇಚ್ಛವಾಗಿ ಮರಗಳು ಸಿಗ್ತಾ ಇತ್ತು ಕಡಿಮೆ ದುಡ್ಡಿಗೆ, ಈಗ ಹಾಗೆ ಇಲ್ಲ, ಅದರ ಅವಶ್ಯಕತೆ ಇಲ್ಲ. 4ನೇ ವಿಚಾರ, ಟ್ರ್ಯಾಕ್ ಲೈಟ್ ಗಳು ಫಾಲ್ ಸೀಲಿಂಗ್ ನ ಬದಲು. ಇದು ನಾವು ಸ್ಲ್ಯಾಬ್ ಶಟರಿಂಗ್ ಮಾಡುವಾಗಲೇ ಗ್ರೂಗಳನ್ನು ಬಿಟ್ಟುಕೊಳ್ಳೋದ್ರಿಂದ ಇಲ್ಲೇ ನಾವು ಲೈಟ್ ಗಳ ವ್ಯವಸ್ಥೆಗಳನ್ನ ಮಾಡಬಹುದು. ಫಾಲ್ ಸೀಲಿಂಗ್ ನ ಖರ್ಚನ್ನು ಉಳಿಸಬಹುದು ಮತ್ತು ಸ್ಲ್ಯಾಬ್ ನ ಎತ್ತರ ಕೂಡ ಜಾಸ್ತಿ ಕಾಣಿಸ್ತದೆ. ಇನ್ನು ಹಳೆಯ ಸಾಮಗ್ರಿಗಳನ್ನ ಮರುಬಳಕೆ ಮಾಡುವಂತದ್ದು, ಉದಾಹರಣೆಗೆ ಬೋಲ್ಡರ್ ಕಲ್ಲುಗಳು ಫೌಂಡೇಶನ್ ಅಲ್ಲಿ ಎಲ್ಲ ಮನೆಗಳಲ್ಲಿ, ಹಳೆ ಮನೆಗಳಲ್ಲಿ ಇರುವಂತದ್ದು, ಅದನ್ನ ಉಪಯೋಗ ಮಾಡಬಹುದು. ಹೊಸ ಕೆಲಸಗಳಿಗೆ ಕಲ್ಲುಗಳು ಏನೂ ಆಗೋದಿಲ್ಲ. ಇದೇ ರೀತಿ ಹಲವು ಸಾಮಗ್ರಿಗಳನ್ನ ನಾವು ಮರುಬಳಕೆ ಮಾಡೋದು ಮತ್ತು ಬದಲಾಯಿಸಿಕೊಳ್ಳೋದ್ರಿಂದ ಹಣದ ಉಳಿತಾಯವನ್ನ ಮಾಡಬಹುದು. ಧನ್ಯವಾದಗಳು.